ಪರಿ ಮಗು, ನೋಡು, ನಿನ್ಗೋಸ್ಕರ ಇವತ್ತು ನಾನು ಎಷ್ಟು ಒಳ್ಳೆ ಊಟ ತಯಾರು ಮಾಡಿದ್ದೀನಿ. ಇದನ್ ತಿಂದು ನೀನು ತುಂಬಾ ಸಂತೋಷ ಪಡ್ತೀಯಾ. ಅದು 3-4 ಸಲ ಪರಿನ ಕರಿತಿರುತ್ತೆ, ಆದ್ರೂ ಅದಕ್ಕೆ ಏನು ಉತ್ತರ ಸಿಗೋದಿಲ್ಲ. ಮತ್ತೆ ರಾಣಿ ಮನೆ ಪೂರ್ತಿ ಪರಿನ ಹುಡುಕುತ್ತೆ. ಆದ್ರೆ ಪರಿ ಮನೆಯ ಆಚೆ ಒಂದು ಗಿಡದ ಮೇಲೆ ಕುತ್ಕೊಂಡು ಅಳ್ತಾ ಇರೋದು ಕಾಣಿಸುತ್ತೆ. ಮಗು, ಯಾಕೆ ಅಳ್ತಿದ್ಯಾ? ಬಾ, ಊಟ ಮಾಡುವಂತೆ. ನನ್ಗೇನು ಊಟ ಬೇಕಾಗಿಲ್ಲ, ನೀವು ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ಬಾಯ್ ಮುಚ್ಕೊಂಡು ಊಟ ಮಾಡು. ನನ್ಗೂಟ ಬೇಡ, ಏನು ಬೇಡ. ರಾಣಿ ಪರಿನ ಒಡೆದು ಮತ್ತು ಹೇಳ್ತಾಳೆ, ಎಷ್ಟ್ ದಿನ ತಿಂದಿರ್ತೀಯ ಅಂತ ನೋಡ್ತೀನಿ. ಮತ್ತೆ ಆ ಊಟನ ಅವಳ ಮುಂದೆನೆ ಇಟ್ಬಿಟ್ಟು ಹೋಗ್ಬಿಡುತ್ತೆ. ಮತ್ತೆ ಪರಿ ಅದರ ಮನ್ಸಲ್ಲಿ ಯೋಚನೆ ಮಾಡುತ್ತೆ, ಇವ್ರನ್ನ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವ ತಾಯಿನೂ ಮಗುನ ಉಡಿಯೋದಿಲ್ಲ. ನನ್ಗೆ ನನ್ನ ಅಮ್ಮನ ಬಳಿ ಹೋಗ್ಬೇಕು. ರಾಣಿ ಪಕ್ಷಿ ಕೂಡ ಮನೆಗೆ ಹೋಗಿ ಯೋಚನೆ ಮಾಡುತ್ತೆ, ನಾನು ಪರಿ ಹತ್ರ ಹೀಗೆ ನಡ್ಕೋಬಾರ್ದಾಗಿತ್ತು. ನಾನು ಪರಿನ ಸಂತೋಷ ಕಿತ್ಕೊಂಡ್ಬಿಟ್ಟಿದೀನಿ. ನಿಜವಾಗ್ಲೂ ನನ್ ಕೆಟ್ಟ ಅಮ್ಮನೇ. ಆದ್ರೆ ನಾನು ಏನ್ ಮಾಡ್ಲಿ? ನನ್ ಕೈಲಿ ಅವಳಿಲ್ಲ ಅಂದ್ರೆ ಇರಕ್ಕಾಗೋದಿಲ್ಲ. ರಾಣಿ ಮತ್ತೆ ಪರಿನ ಹೋಗಿ ನೋಡುತ್ತೆ. ಆಗ ಪರಿ ಇನ್ನೂ ಅಳ್ತಾನೆ ಇರುತ್ತೆ, ತುಂಬಾ ಅಳ್ತಾನೆ ಇತ್ತು. ಪರಿ, ನಾನ್ ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಹೋದ್ರೆ ನೀನು ತುಂಬಾ ಸಂತೋಷವಾಗಿರ್ತೀಯ. ಬಾ ನನ್ ಜೊತೆ.